ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಿಎಂ ಅವರು ವಿವಿಧ ಕಾಮಗಾರಿ ಉದ್ಘಾಟನೆಗೆ ನಾಳೆ ಕಲಬುರಗಿಗೆ ಆಗಮಿಸಲಿದ್ದಾರೆ ಅಂತ ಹೇಳಿದ್ದು ಯಾವ ಇಲಾಖೆ ಕಾಮಗಾರಿ ಅಂತ ಹೇಳಿಲ್ಲ. ಹಳೆ ಕಾಮಗಾರಿಗಳೇ ಚಾಲನೆಯಲ್ಲಿ ಇಲ್ಲ ಎಂದು ಬಾಲರಾಜ್ ಗುತ್ತೇದಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನರ ತೋರಿಕೆಗಾಗಿ ಟೆಂಡರ್ಗಳನ್ನು ಕರೆಯುತ್ತಿದ್ದಾರೆ. ಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆ ಮುಂದಾಲೋಚನೆ ಮಾಡಿ ಕಾಮಗಾರಿ ಉದ್ಘಾಟನೆ ಮಾಡಲು ಬರ್ತಾ ಇದ್ದಾರೆ. ಇಲ್ಲಿಯವರೆಗೆ ರೈತರಿಗೆ ಯಾವುದೇ ರೀತಿಯಾಗಿ ಪರಿಹಾರ ಸಿಕ್ಕಿಲ್ಲ. ಉದ್ಯೋಗ ಸೃಷ್ಟಿ ಅಂದರೂ ಕೂಡ ಆಗ್ತಾ ಇಲ್ಲ. KKRDB ಹಾಗೂ KRIDL ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ. ಥರ್ಡ್ ಪಾರ್ಟಿ ಇಲ್ಲದೆ ಹಣ ಲೂಟಿ ನಡೀತಿದೆ ಎಂದರು. ಮುಂಜೆ ನಮಸ್ಕಾರಗಳನ್ನು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಪತ್ರಿಕಾ ಭವನದಲ್ಲಿ ಬರುವ ಉದ್ದೇಶ, ನಾಳೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಗೆ. ವಿವಿಧ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲು ಬರ್ತಾ ಇದ್ದಾರೆ ಅಂಥೇಳಿ ನಿನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಒಂದು ಪತ್ರಿಕಾ ಘೋಷಣೆ ಮಾಡಿದ್ದು, ಕೆಲವೊಂದು ವಿಚಾರಗಳನ್ನು ಇನ್ನೂ ಕೂಡ ಜನರಿಗೆ ಸ್ಪಷ್ಟೀಕರಣ ಆಗಿಲ್ಲ. ಯಾಕಂದರೆ ವಿವಿಧ ಕಾಮಗಾರಿಗಳಂದರೆ ಉಸ್ತುವಾರಿ ಮಂತ್ರಿಗಳು ಯಾವ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ, ಯಾವ ಇಲಾಖೆಗಳಿಂದ ಉದ್ಘಾಟನೆ ಮಾಡ್ತಾರೆ ಎಂಬುದು ವಿಚಾರ ಇವತ್ತು ನಮಗೆ ಯಾರಿಗೂ ಕೂಡ ತಿಳಿಯೋದು. ಆದ ಕಾರಣ ಭಾಳಷ್ಟು ವಿಚಾರಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಲು ಜನತಾದಳ ಪಕ್ಷದ ವತಿಯಿಂದ ನಮ್ಮ ತಂಡ ಕೆಲವೊಂದು ಸವಾಲುಗಳನ್ನು ಅವರನ್ನು ತಮ್ಮ ಮೂಲಕ ಕೇಳಲು ಬಯಸಕ್ಕೆ ಇವತ್ತಿನ ದಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಭಾಗವಹಿಸ್ತೇವೆ. ವಿಶೇಷವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಹಾನಿ ಏನು ಮಾತು ಕೊಟ್ಟಿರೋ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಇವತ್ತಿಗೂ ಕೂಡ ಅದು ಪೂರಾ ರೈತರಿಗೆ ತಲುಪಲು ಸಾಧ್ಯವಾಗಿಲ್ಲ. ಮತ್ತು ನೀರಾವರಿ ಕಾಮಗಾರಿಗಳನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಈ ಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಉದ್ಘಾಟನೆ ಸಮಾರಂಭಗಳು ಆಗಬೇಕಾಗಿತ್ತು. ಆದರೆ ಸಣ್ಣ ಸಣ್ಣ ಕಾಮಗಾರಿಗಳನ್ನು ಹಿಂದೆನೂ ಕೂಡ ಏನೋ ಶಂಕುಸ್ಥಾಪನೆ ಮಾಡಿದ್ದಾರೆ, ಟೆಂಡರ್ ಕರೆದಿದ್ದಾರೆ. ಇಲ್ಲಿವರೆಗೂ ಕೂಡ ಯಾವ ಕಾಮಗಾರಿಗಳನ್ನು ಚಾಲನೆಯಲ್ಲಿಲ್ಲ. ಕಾರಣ, ಕಾಂಟ್ರಾಕ್ಟರ್ಗಳಿಗೆ ಯಾವುದೇ ರೀತಿಯಿಂದ ಕೂಡ ಇನ್ನೂ ಹಳೆಯನೇ ಬಿಲ್ಲನ್ನು ಯಾವುದೇ ರೀತಿಯಿಂದ ಅವರಿಗೆ ತಲುಪಿಲ್ಲ ಅಂಥೇಳಿ ಭಾಳಷ್ಟು ಜನ ಕಾಂಟ್ರಾಕ್ಟರ್ಗಳು ಅಸಮಾಧಾನದಿಂದ ಟೆಂಡ್ರಿಗೆ ಪಾರ್ಟಿಸಿಪೇಟನ್ನು ಕೂಡ ಮಾಡದೆ ಕಾರಣಕ್ಕಾಗಿ ಇವತ್ತು ಹಿಂದೇಟಾಗ್ತಾ ಇದ್ದಾರೆ. ಇವೆಲ್ಲ ಟೆಂಡರ್ಗಳನ್ನು ಕರೆಯೋದು ಏನು ಜನರಿಗೆ ಸುಮ್ಮನೆ ತೋರಿಕೆಗೋಸ್ಕರವಾಗಿ ತಾವು ಟೆಂಡರ್ಗಳನ್ನು ಕರಿತಾ ಇದ್ದೀರಿ, ಅಥವಾ ಏನು ಈ ಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಮುಂದಿಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಕೇವಲ 1500 ಕೋಟಿ 1400 ಕೋಟಿ ಕಾಮಗಾರಿಗಳನ್ನು ನಾನು ಉದ್ಘಾಟನೆ ಮತ್ತು ಕಂಪ್ಲೀಟ್ ಆಗಿರೋನು ಉದ್ಘಾಟನೆ ಮಾಡಲು ಬಂದಿದ್ದೀನಿ ಅಂತೇಳಿ ಏನು ಇಲ್ಲಿನ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯಿಂದ ಕೂಡ ಕಲಬುರಗಿ ಜಿಲ್ಲೆ ಇವತ್ತು ಸುಖವಾದಂಥ ದಿನಗಳನ್ನು ಕಾಣ್ತಾ ಇಲ್ಲ. ಹೆಸರು ಉದ್ದು ಸೋಯಾಬೀನು ಬೆಳೆದಂಥ ರೈತರಿಗೂ ಕೂಡ ಇವತ್ತು 20% ಇನ್ನೂ ಕೂಡ ರೈತರು APMC ಯಾರ್ಡ್ಗಳಲ್ಲಿ ಅವರು ಬೆಳೆದಂಥ ಬೆಳೆ ಒಯ್ದರು. ಇದು ಭಾಳಷ್ಟು ಡ್ಯಾಮೇಜ್ ಆಗಿದೆ ಅಂಥೇಳಿ ಅವ್ರಿಗೆ ತಿರಸ್ಕಾರವನ್ನು ಮಾಡಿ ಇವತ್ತು ರೈತರು ಪರದಾಟ ಮಾಡಿ ನಿನ್ನೆ ಕೂಡ ಸಚಿವರು ಎದುರುಗಡೆ ಹೋರಾಟ ಮಾಡಿದ್ದು ತಾವು ನೋಡಿದ್ದೀರಿ. ಇವೆಲ್ಲ ವಿಚಾರಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನದಲ್ಲಿಟ್ಟುಕೊಂಡು ನಮ್ಮ ಜನರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮೊದಲು ಮಾಡಬೇಕಂತ ನಾವು ಆಗ್ರಹಿಸ್ತೀವಿ. ಅದ್ರ ಜೊತೆಯಾಗಿ ಇವತ್ತು ಏನು ತೊಗರಿ ಬೆಲೆ ಕೇವಲ 8,000 ರೂಪಾಯಿ ಏನು ಟನ್ನಿಗೆ ಕ್ವಿಂಟಲಿಗೆ ಸಿಗ್ತಾ ಇದೆ, ಅದು ರಾಜ್ಯ ಸರ್ಕಾರ ವತಿಯಿಂದ 1,000 ಆದರೂ ಅದಕ್ಕೆ ಜಾಸ್ತಿ ಮಾಡಿ ಅವ್ರ ಕಡೆಯಿಂದ, ಯಾಕೆಂದರೆ ಇಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಾಳಾಗದ ರೈತರಿಗೆ ಇವತ್ತು ಕಣ್ಣೀರು ಒರೆಸೋಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಲಾದರೂ ತಾವು ಮಾಡಬೇಕಂತೇಳಿ ನಾವು ಆಗ್ರಹಿಸ್ತೀವಿ. ಮತ್ತು ಭಾಳಷ್ಟು ಈ ವಿವರ ಏನಿದೆ ಸರ್, ಹೌದು ಮುಗಿದಿದೆ. ಸರ್, ನಮಗೆ ಈ ಭಾಗದಲ್ಲಿ ಬೇಕಾಗಿದ್ದು ಮೇನ್ ಸೇಡಮ್ ಹೇಳ್ತೀನಿ ಸರ್. ಸೇಡಮ್ನಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಮಾಡಿ ಸುಮಾರು ವರ್ಷಗಳಾಯ್ತು ಸರ್.
ಏನು ಸರ್ ಸೇಡಮ್ದಲ್ಲಿ ಟೋಟಲ್ ಒಂದು 4 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಾಗಿದೆ. ಅವು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳನ್ನು ನೀರು ನಿಲ್ಲಿಸಿದ್ದು ಎದಕ್ಕೋಸ್ಕರ ಅಂತೇಳಂದರೆ ಈ ಫ್ಯಾಕ್ಟ್ರಿಗಳಿಗೆ ಲಾಭ ಆಗಲಿಕ್ಕೆ ಮಾತ್ರ. ಇಲ್ಲಿವರೆಗೆ ಕಾವಲೆ ಮುಖಾಂತರ ಒಂದು ರೈತರಿಗೂ ಕೂಡ ಒಂದು ಕಾವಲೆ ಕೂಡ ಇಲ್ಲ. ಇವತ್ತು ಮಾನ್ಯ ಮಂತ್ರಿಗಳು 2 ಸಲ ಮಂತ್ರಿಯಾಗಿ 4 ಸಲ ಶಾಸಕರಾಗಿ ಶ್ರವಣಪ್ರಕಾಶ್ ಪಾಟೀಲ್ ಅವರಲ್ಲಿ ಗೆದ್ದು ಬಂದಿದ್ದಾರೆ. ನಾನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದ್ದೀನಿ ಅಂಥೇಳಿ ಎಲ್ಲ ಭಾಷಣಗಳಲ್ಲಿ ಹೇಳ್ತಾರೆ. ಆದರೆ ಯಾವ ಒಬ್ಬ ರೈತರಿಗೂ ಕೂಡ ಆ ಅಕ್ಕಪಕ್ಕದಲ್ಲೇ ನೋಡಿ ನೀವು ಬರೀ ಕೇವಲ ತೊಗರಿ ಅಷ್ಟೇ ಬೆಳೀತಾರೆ, ಮೇಲ್ಗಡೆ ಆದಂಥ ಬೆಳೆಗಳನ್ನು ಮಾತ್ರ ಬೆಳೀತಾರೆ. ಅಲ್ಲಿ ಯಾವುದೇ ರೀತಿಯಿಂದ ಕಬ್ಬು ಅಥವಾ ಬಾಳೆ ಇವು ಯಾವುದು ಕೂಡ ಬೆಳೆ ಆಗೋದಿಲ್ಲ. ಯಾಕಂತಂದರೆ ಆ ಒಂದು ನೀರು ಸದ್ಬಳಕೆ ಆಗ್ತಾಯಿಲ್ಲ ಸರ್. ಇವೆಲ್ಲ ನಮ್ಮ ಸಂಗಾವಿ, ಮಲ್ಕೇಡು ಮತ್ತು ನಮ್ಮ ಚುಂಚೋಳಿ ವ್ಯಾಪ್ತಿಯಲ್ಲಿ ನಮ್ಮ ಗಡಿಕೇಶ್ವರ ಹತ್ರ ಇವೆಲ್ಲ ಏನು ಮಾಡಿದ್ದಾರೆ. ಇವು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಕೇವಲ ಫ್ಯಾಕ್ಟ್ರಿಗಳಿಗೆ ನೀರು ಬೇಕಾಗಕ್ಕೆ ಅವ್ರಿಗೆ ಮಾತ್ರ ಅನುಕೂಲ ಆಗ್ತಾಯಿದೆ. ಮತ್ತು ಇನ್ನೊಂದು ಕೆಟ್ಟ ವಿಷಯ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಸರ್. ಈ ಸಿಮೆಂಟಿಂದ ಮತ್ತು ನಮ್ಮ ಈ ಕಬ್ಬಿನ ಫ್ಯಾಕ್ಟ್ರಿಯಿಂದ ಏನು ವೇಸ್ಟ್ ನೀರಿಗೆ ಅವ್ರದ್ದು ಪಾಯ್ಸನಸ್ ಏನು ಸ್ಲರಿ ನೀರುಗಳನ್ನು ಮತ್ತು ಪಾಯ್ಸನಸ್ ಅವ್ರದ್ದು ಏನು ವೇಸ್ಟ್ ಆದಂಥ ನೀರುಗಳು ಅವ್ರೇನು ಅಲ್ಲೇ ಡೈಲ್ಯೂಟ್ ಮಾಡಿ ಸುಡಬೇಕಂತೇನಿದೆ ಆದೇಶ ಪೊಲ್ಯೂಷನ್ ಕಂಟ್ರೋಲಿಂದ. ದುರ್ಭಾಗ್ಯ ಎಲ್ಲ ನೀರುಗಳಿಗೆ ಅವು ಬಳಕೆ ಡೈರೆಕ್ಟಾಗಿ ಬಿಡ್ತಾ ಇದ್ದಾರೆ. ಅದಕ್ಕೆ ಯಾರು ಹೇಳೋರೆಲ್ಲ ಕೇಳೋರೆಲ್ಲ ಮೊನ್ನೆ ನಿಮ್ಮ ಸರ್ಕಾರಿ ರಿಪೋರ್ಟಲ್ಲೇ C ಮತ್ತು D ರಿಪೋರ್ಟ್ ಬಂದಿದೆ ಆ ನೀರುಗಳನ್ನು. ಅಂದರೆ ಜಾನುವಾರನು ಕೂಡ ಕುಡಿಯೋಂಥದ್ದಲ್ಲ ಆ ನೀರು. ಆ ನೀರನ್ನು ಇವನ್ನು ನಾವು ಹೊಲಗಳಿಗೂ ಕೂಡ ಬಳಕೆ ಮಾಡೋಂಥದ್ದಿಲ್ಲ. ಇಂಥ ಒಂದು ಪರಿಸ್ಥಿತಿ ಇದ್ದರೂ ಕೂಡ ಅಲ್ಲಿ ಯಾವುದೇ ಪೊಲ್ಯೂಷನ್ ಅಧಿಕಾರಿಗಳು ನೋಟಿಸ್ಗಳು ಕೊಡೋದಿಲ್ಲ. ಅವ್ರದ್ದು ಮತ್ತು ಇವ್ರದ್ದು ಏನು ಒಳ ಒಪ್ಪಂದ ಇದೆ ಅಂತೇಳಿ ಗೊತ್ತಾಗ್ತಾಯಿಲ್ಲ. ಅಲ್ಲಿ ಮೊನ್ನೆ ತಾನೇ ನಮ್ಮ ಏನು ಭಾರತೀಯ ಚೆಟ್ಟಿನಾಡು ಸಿಮೆಂಟ್ ಭಾರತಿ ಮತ್ತು ಚೆಟ್ಟಿನಾಡು ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಸರ್ ದನ ಕರುಗಳು ಭಾಳಷ್ಟು ಆ ನೀರು ಕುಡಿದು ಸತ್ತಿದ್ದು ಕೂಡ ನೋಡಿದ್ದಾರೆ. ಅದಕ್ಕೆ ಕಂಪನ್ಸೇಷನ್ ಕೊಟ್ಟು ಗ್ರಾಮಸ್ಥರಿಗೆ ಶಾಂತತೆ ಹೇಳಲು ಫ್ಯಾಕ್ಟ್ರಿದವ್ರು ಮುಂದಾಗ್ತಾರೆ. ಈ ವಿಷಯಗಳು ನಾನು ಯಾಕೆ ತಮ್ಮ ಎದುರುಗಡೆ ಇಡ್ತಾ ಇದ್ದೇನೆ ಅಂದರೆ ತಾವು ಕೂಡ ಪತ್ರಿಕೆದಲ್ಲಿ ನೋಡಿರ್ತೀರಿ ಅಂತ ಭಾವಿಸ್ತೀನಿ. C ಮತ್ತು D ರಿಪೋರ್ಟ್ ಅಲ್ಲಿ ನೀರು ಬರುತ್ತೆ ಅಂತಂದರೆ ಸರ್ ಆ ನೀರನ್ನು ದನ ಕರುಗಳು ಕುಡಿಯೋಂಥದ್ದು ಬಿಡಿ ಹೊಲಗಳಿಗೂ ಕೂಡ ಉಪಯೋಗ ಮಾಡೋಂಥದ್ದಲ್ಲ. ಮತ್ತು ಇನ್ನೊಂದು ವಿಷಯಗಳು ಹೇಳ್ಬೇಕಂದ್ರೆ ಈ ಸಿಮೆಂಟ್ ಕಾರ್ಖಾನೆಗಳು ಏನು ಪೆಂಟ್ ವಾಶ್ ಅಂತೇಳಿ ಅವ್ರದ್ದೇನು ಬರುತ್ತೆ. ಪೆಂಟ್ ವಾಶ್ ಇನ್ ದ ಸೆನ್ಸ್ ಅದು ನಾವು ಇವೇನು ಮೊಲೆಸಸ್ ತಯಾರಿಕೆ ಮಾಡ್ತಾರೆ ಅದ್ರ ವೇಸ್ಟು ದಟ್ ಈಸ್ ಮೋಸ್ಟ್ ಪಾಯ್ಸನಸ್ ನೀರುಗಳು. ಅದ್ರದ್ದೆಲ್ಲ ವೇಸ್ಟನ್ನು ಏನು ಅವರೇ ಬರ್ನ್ಔಟ್ ಮಾಡ್ಕೇಸಿಂದ್ರೆ ಅದು ಆ ರೂಲ್ಸಲ್ಲಿ ಏನಿದೆ ಅಂತಂದರೆ ಅಲ್ಲೇ ಅವರು ಸುಡಬೇಕದು ಬಂದಂಥದ್ದು. ಆದರೆ ಇವ್ರು ಏನು ಮಾಡ್ತಾರೆ ಎಕರೆ ಗಂಟಲೆ ಇವ್ರೇನು ಭೂಮಿ ಏನು ತೊಗೊಂಡಿರ್ತಾರಲ್ಲ ಅಲ್ಲೇ ರೋಡಿಗೆ ಮತ್ತು ಹೊಲಗಳಲ್ಲಿ ಚೆಲ್ಬಿಡ್ತಾರೆ. ಅಕ್ಕಪಕ್ಕದ ಎಲ್ಲ ಬೋರ್ವೆಲ್ಗಳಲ್ಲಿ ಕೂಡ ನೀವು ನೋಡಿದ್ರೆ ರೆಡ್ಡಿಶ್ ನೀರು ಬರುತ್ತೆ. ದಟ್ ಈಸ್ ವೆರಿ ಪಾಯ್ಸನಸ್ ಸರ್. ಇದು ಎಲ್ಲನೂ ಕೂಡ ತಡೆ ಮಾಡಬೇಕಂತೇಳಿ ಇವತ್ತಿನ ದಿನ ಹೇಳಲು ಬಯಸ್ತೇನೆ. ಇದೆಲ್ಲ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಾವು ತರಬೇಕು ತಮ್ಮ ಮೂಲಕ ಅಂತ ಹೇಳ್ತೀನಿ. ಮುಂದಿನ ವಿಷಯಗಳ ಬಗ್ಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್, ಮಲ್ಲಿಕಾರ್ಜುನ್ ಸಿಂಗೆ, ಮಹಾಂತಪ್ಪ ಮದ್ರಿ, ದೇವೇಂದ್ರ ಸನಾಪುರ್, ರಾಮಚಂದ್ರ ಅಟ್ಟೂರ್, ಮಲ್ಲಿಕಾರ್ಜುನ್ ಸಿಂಗಾಣಿ, ಬಸವರಾಜ್ ಬಿರ್ಬಿಟ್ಟೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.